ನಮಸ್ಕಾರ, ಬಿನ್ನಿ ಲೇಡೀಸ್ ಟೈಲರಿಂಗ್ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ಬ್ಲೌಸ್ ಮಾರ್ಕಿಂಗ್ ಮಾಡೋದನ್ನು ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನು ಇಲ್ಲೊಂದು ಬ್ಲೌಸ್ ಪೀಸಸ್ಸನ್ನು ತಗೊಂಡಿದ್ದಿ. ಎರಡೂ ಬದಿ ಎಂಡ್ ಪಾಯಿಂಟನ್ನು ಕ್ಲೋಸ್ ಮಾಡಿ ಈ ಥರ ಹಾಕೋಣ. ನಂತರ ಇದಕ್ಕೆ ಇವಾಗ ಯಾವಾಗಲೂ ನೀವು ಬ್ಲೌಸ್ ಪೀಸ್ ಮಾರ್ಕಿಂಗ್ ಹಾಕಬೇಕಾದ್ರೆ ಬ್ಯಾಕ್ ಲೆಂತ್ ಇಂದಾನೆ ಶುರು ಮಾಡಬೇಕು. ಅದರಲ್ಲಿ ಬ್ಯಾಕ್ ಲೆಂತ್ ಇವಾಗ ನಾನು ತಗೊಳ್ತಾ ಇದ್ದೀನಿ 14 ಇಂಚಸ್ ಲೆಂತ್ಗೆ ಮಾರ್ಕ್ ಮಾಡ್ಕೋಣ. ಇಲ್ಲಿಂದ ಇಲ್ಲಿಗೆ 14 ಇಂಚಸ್. ನೆಕ್ಸ್ಟ್ ಫ್ರಂಟ್ ಲೆಂತ್ ತಗೊಳ್ಳೋಣ. ಹಾಗೆ ಫ್ರಂಟ್ ಲೆಂತ್ ಸಹ 14 ಇಂಚಸ್. ನೋಡಿ, ಎರಡು ಸಹ ಕರೆಕ್ಟ್ ಆಗಿ ಸಿಗುತ್ತೆ 14 ಇಂಚಸ್. ನೆಕ್ಸ್ಟ್ ನೆಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡೋಣ. ನೆಕ್ ಬಿಡ್ತು 2.5 ಇಂಚಸ್ಗೆ ಮಾರ್ಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ ಲೆಂತ್ ಅನ್ನ ನಾನು ಇವಾಗ 7 ಇಂಚಸ್ ಲೆಂತ್ ತಗೊಳ್ತಾ ಇರೋದು. ಲೆಂತ್ ಮಾರ್ಕಿಂಗ್ ಅನ್ನ ಮಾಡ್ಕೊಳ್ಳಿ. ಇಲ್ಲೂ ಸಹ 2.5 ಇಂಚಸ್ಗೆ ಮಾರ್ಕಿಂಗ್ ಮಾಡೋಣ. ಇಲ್ಲಿ ನೆಕ್ಸ್ಟ್ ಶೋಲ್ಡರ್ ಅನ್ನ 3 ಇಂಚಸ್ ತಗೋಣ. ಶೋಲ್ಡರ್ 3 ಇಂಚಸ್ ಬರುತ್ತೆ. ನೆಕ್ಸ್ಟ್ ಆರ್ಮೋಲ್ ಪಾಯಿಂಟ್ ಅನ್ನ ಇಲ್ಲಿಂದ ಇಲ್ಲಿಗೆ 5.5 ಇಂಚಸ್ಗೆ ಆರ್ಮೋಲ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲ ಜಾಯಿಂಟ್ ಮಾಡೋಣ. ನೋಡಿ, 14 ಇಂಚಸ್ ಲೈನ್ ಅನ್ನ ಜಾಯಿಂಟ್ ಮಾಡೋಣ. ನಂತರ ಇಲ್ಲಿ ನೆಕ್ ಪಾರ್ಟ್ ಅನ್ನ ಜಾಯಿಂಟ್ ಮಾಡೋಣ. 2.5 ಇಂಚಸ್ ನೆಕ್ ಪಾರ್ಟ್ ಜಾಯಿಂಟ್ ಮಾಡ್ಕೊಳ್ಳೋಣ. ಎರಡು ಲೆಂತ್ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ಲೆಂತ್ ಅನ್ನ ಜಾಯಿಂಟ್, ಶೋಲ್ಡರ್ ಪಾಯಿಂಟ್ ಅನ್ನ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಶೋಲ್ಡರ್ ಪಾಯಿಂಟ್ ಅನ್ನ ಜಾಯಿಂಟ್ ಆಯ್ತು. ನೆಕ್ಸ್ಟ್ ಇವಾಗ ಚೆಸ್ಟ್ ವಿಡ್ತ್ ಅನ್ನ ತಗೊಳ್ಳೋಣ. ಎಷ್ಟು ಇದೆ ಅಂತ ನೋಡಿ. ಶೋಲ್ಡರ್ ಪಾಯಿಂಟ್ ಅನ್ನ ಜಾಯಿಂಟ್ ಆಯ್ತು. ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ವಿಡ್ತ್ ನೋಡಿ 9 ಇಂಚಸ್ ತಗೊಳ್ತಾ ಇದ್ದೀನಿ ನಾನು. ನಿಮ್ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನೀವು ಚೆಸ್ಟ್ ವಿಡ್ತ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಅದು ಒಂದೊಂದು ಬ್ಲೌಸ್ಗೆ ಒಂದೊಂದು ಮಾರ್ಕಿಂಗ್ ಅನ್ನ ನೀವು ಮಾಡ್ತಾ ಹೋಗ್ಬೇಕು. ನಾನು ರ್ಯಾಂಡಮ್ಲಿ ಇಲ್ಲಿ 9 ಇಂಚಸ್ ಅನ್ನ ಕೊಟ್ಟಿದ್ದೀನಿ. ನೋಡಿ, ಮಾರ್ಕಿಂಗ್ ಆಯ್ತು. ಇವಾಗ ಇದನ್ನ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿ 1 ಇಂಚಸ್ಗೆ ಶೇಪ್ ಅನ್ನ ತಗೊಂಡ್ಬಿಡಿ. ಇವಾಗ ಇದು ಬ್ಯಾಕ್ ಪೀಸಸ್ ಅನ್ನ ರೆಡಿ ಆಯ್ತು. ಇವಾಗ ಇದೇ ಸೇಮ್ ಲೆಂತ್ ಅಲ್ಲಿ ಫ್ರಂಟ್ ಅನ್ನ ಮಾರ್ಕಿಂಗ್ ಮಾಡೋಣ. ಫ್ರಂಟ್ ಸಹ ಇಲ್ಲಿ ನೆಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡಿ. 2.5 ಇಂಚಸ್ ನೆಕ್ ಇಟ್ಟು ನೆಕ್ಸ್ಟ್ ನೆಕ್ ಲೆಂತ್ ಅನ್ನ 6 ಇಂಚಸ್ ನೆಕ್ ಲೆಂತ್. ಇಲ್ಲಿಂದ ಇಲ್ಲಿಗೆ 2.5 ಇಂಚಸ್ ಮಾರ್ಕಿಂಗ್ ಅನ್ನ ಮಾಡಿ. ನೋಡಿ, ಇದನ್ನ ಜಾಯಿಂಟ್ ಮಾಡೋಣ. ನೆಕ್ ಬಿಡ್ತು. ನೆಕ್ಸ್ಟ್ ನೆಕ್ಕಿಗೆ ಶೋಲ್ಡರ್ ಅನ್ನ 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರ್ ಪಾಯಿಂಟ್ಸ್ 3 ಇಂಚಸ್. ಇಲ್ಲೂ ಸಹ 3 ಇಂಚಸ್ಗೆ ಮಾರ್ಕ್ ಮಾಡಿ. ಆರ್ಮೋಲ್ ಪಾಯಿಂಟ್ಸ್ ಅನ್ನ 5 ಇಂಚಸ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಇದನ್ನ ಜಾಯಿಂಟ್ ಮಾಡೋಣ. ಎರಡು ಬದಿಯಲ್ಲಿ ಜಾಯಿಂಟ್ ಆಯ್ತು. ನೆಕ್ಸ್ಟ್ ಇದನ್ನು ಸಹ ಚೆಸ್ಟ್ ವಿಡ್ತ್ ಅನ್ನ 9 ಇಂಚಸ್ಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಇದು ಸಹ ಲೈನ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಇವಾಗ ಇಲ್ಲೂ ಸಹ 1 ಇಂಚಸ್ ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಶೇಪ್ ಅನ್ನ ಕೊಡೋಣ. ಇಲ್ಲಿ 14 ಇಂಚಸ್ ಲೆಂತ್ಗೆ ಮಾರ್ಕಿಂಗ್ ಮಾಡೋಣ. ಇದು ಸಹ 9 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 9 ಇಂಚಸ್. ಇವಾಗ ಎಲ್ಲ ಜಾಯಿಂಟ್ ಅನ್ನ ಮಾಡೋಣ. ನೋಡಿ, ಇವಾಗ ಇದು ಫ್ರಂಟ್ ಪೀಸಸ್, ಇದು ಬ್ಯಾಕ್ ಪೀಸಸ್. ಫ್ರಂಟ್ ಅಲ್ಲಿ ಇವಾಗ ಕ್ರಾಸ್ ಪಟ್ಟಿನ ಮಾರ್ಕ್ ಮಾಡೋಣ. ಇಲ್ಲಿ ಮೇಲೆ ಬಂದ್ಬಿಟ್ಟು 3.5 ಇಂಚಸ್ಗೆ ಮಾರ್ಕ್ ಮಾಡಿ. ಕೆಳಗಡೆ ಬಂದ್ಬಿಟ್ಟು 2.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಇದನ್ನ ಶೇಪ್ ಕೊಡೋಣ. ಫ್ರಂಟ್ ಬೆಲ್ಟ್ ಅಂತಾನೆ ಹೇಳ್ಬೋದು, ಫ್ರಂಟ್ ಪಟ್ಟಿ ಅಂತಾನೆ ಹೇಳ್ಬೋದು. ಇದನ್ನ ಮಾರ್ಕಿಂಗ್ ಆಯ್ತು. ಇಲ್ಲಿ ಬಟ್ಟೆ ಮಿಕ್ಕುತ್ತೆ, ಇದರಲ್ಲಿ ಬಂದ್ಬಿಟ್ಟು ಸ್ಲೀವ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಈ ಶೇಪ್ ಹೇಗಿದೆ ಅದನ್ನು ಸಹ ಟ್ರೈ ಮಾಡಿ. ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಬ್ಲೌಸ್ ಕಟಿಂಗ್ ಹೇಗೆ ಮಾಡೋದಂತ ತೋರಿಸುತ್ತೇನೆ. ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.